ವಿಶೇಷವಾಗಿ ನಮ್ಮ ಹಳಿಯಾಳ್ ತಾಲೂಕಿನಲ್ಲಿ ಎಲ್ಲ ತಾಲೂಕು ಅಥವಾ ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ವೇನಲ್ಲಿ ಅಂದರೆ ವಿವಿಧ ರೀತಿಯಿಂದ ಈ ಹಬ್ಬವನ್ನು ಹಿಂದೆ ಇತಿಹಾಸದಿಂದಲೂ ಆಚರಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಒಂದು ಗಣಿ ಪೂಜೆ ಮಾಡುವುದರ ಮುಖಾಂತರ ಕಾಡಿನಿಂದ ಒಂದು ಮರವನ್ನು ತಂದು ನಮ್ಮ ಊರಿನ ಒಂದು ಕೋಣೆಗಳಲ್ಲಿ ಮರದ ಪೋಲ್ಗಳನ್ನು ನೆಡುವುದರ ಮುಖಾಂತರ ಅದಕ್ಕೆ ಪೂಜೆ ಸಲ್ಲಿಸಿ ಈ ಹಬ್ಬವನ್ನು ಹಿಂದೆಯಿಂದಲೂ ಆಚರಿಸ್ಕೊಂಡು ಬಂದಿದ್ದೀರಿ ತಾವೆಲ್ಲರೂ. ಅದಕ್ಕೆ ಇಲಾಖೆಯಲ್ಲಿರ್ಬೋದು ಮತ್ತು ನನ್ನ ವೈಯಕ್ತಿಕವಾಗಿಯೂ ಅದಕ್ಕೆ ತುಂಬ ಗೌರವ ಇದೆ. ನಾವು ಯಾಕಂದರೆ ನಮ್ಮ ಹಿಂದೆ ಇತಿಹಾಸದಲ್ಲಿ ನಮ್ಮ ಪುರಾಣಗಳಲ್ಲಿ ಏನಿದೆ ಅದನ್ನು ನಾವು ನಮ್ಮ ಮನದಲ್ಲಿ ಇಟ್ಕೊಂಡು ಅದು ಮುಂದೆ ನಡೆಸ್ಕೊಂಡು ಹೋಗುವಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರೂ ಮೇಲಿದೆ. ಅದಕ್ಕೆ ನಮ್ಮೆಲ್ಲರಿಗೂ ಗೌರವ ಇದೆ. ಆದರೆ ಎಲ್ಲರೂ ತಮ್ಮ ಹಿರಿಯರಿಗೆ ನಾನೇನು ಕೇಳ್ಕೊಳ್ತೀನಿ ಅಂತಂದರೆ, ಈಗ ಕಾಲ ಬದಲಾಗ್ತಾ ಇದೆ. ಆ ಬದಲಾಗ್ತಿರೋ ಕಾಲದ ಜೊತೆಗೆ ನಮ್ಮ ಸಂಪ್ರದಾಯವನ್ನು ಅದಕ್ಕೆ ಗೌರವ ಸಲ್ಲಿಸಿರೋ ಜೊತೆಗೆ ನಾವು ಸಹ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದೆ. ನಮ್ಮ ಆಚರಣೆಗಳಲ್ಲಿ ಬದಲಾವಣೆಗಳು ಮಾಡಬೇಕಾಗ್ತದೆ. ವಿಶೇಷವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಹೇಳೋದಾದರೆ, ಇಲ್ಲಿ 8.5 ಲಕ್ಷ ಹೆಕ್ಟರ್ ಅಷ್ಟು ಕಾಡಿದೆ. 8,500 ಸ್ಕ್ವೇರ್ ಕಿಲೋಮೀಟರ್ ಅರಣ್ಯ ಪ್ರದೇಶ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆ. ಮತ್ತು ಜಿಲ್ಲೆಯ 30% ಅರಣ್ಯ ನಮ್ಮ ಒಂದೇ ಜಿಲ್ಲೆಯಲ್ಲಿದೆ, ಈ ನಮ್ಮ ರಾಜ್ಯದ್ದು. ಸಹ್ಯಾದ್ರಿ ಏನು ಅಥವಾ ನಾವು ಪಶ್ಚಿಮ ಘಟ್ಟಗಳ ಒಂದು ಹೃದಯ ಭಾಗದಲ್ಲಿರುವ ಈ ನಮ್ಮ ಜಿಲ್ಲೆ ಸುಂದರವಾದ ಮತ್ತು ದಟ್ಟವಾದ ಕಾಡಿಗೆ ಮತ್ತು ಹಲವಾರು ನದಿಗಳಿಗೆ ಹೆಸರುವಾಸಿಯಾದಂತಹ ಒಂದು ಜಿಲ್ಲೆ. ಹಾಗಾಗಿ ಈ ಜಿಲ್ಲೆಯ ಜನತೆಗೆ ನಾನು ಕಾಡಿನ ಮಹತ್ವದ ಬಗ್ಗೆ, ಅರಣ್ಯ ಸಂರಕ್ಷಣೆ ಮತ್ತು ಪರಿಸರ ಸಂರಕ್ಷಣೆ ಬಗ್ಗೆ ಮಾತಾಡೋದು ಒಳಿತಲ್ಲ. ಯಾಕಂದರೆ ಅದು ತಮ್ಮೆಲ್ಲರಿಗೂ ನನಗಿಂತ ಹೆಚ್ಚು ಚೆನ್ನಾಗಿ ಗೊತ್ತಿದೆ. ಆದರೆ ಮೂಲತಃ ನಾನು ಬೀದರಿಂದ ಬಂದಿರೋಗೋಸ್ಕರ ನಾನು ತಮ್ಗೆ ಏನು ಕೇಳ್ತೀನಿ ಅಂತಂದರೆ, ನಾನು ಬಂದಿರೋದು ತುಂಬ ಕಡಿಮೆ ಅರಣ್ಯ ಉಳ್ಳ ಪ್ರದೇಶದಿಂದ. ಹಾಗಾಗಿ ಇಲ್ಲಿ ಸುತ್ತಮುತ್ತಲಿನ ವಾತಾವರಣ ಎಲ್ಲ ನೋಡಿದರೆ ತುಂಬ ಖುಷಿ ಆಗ್ತದೆ. ಈ ಅರಣ್ಯವನ್ನು ಬೆಳೆಸಿದ್ದು ಅಥವಾ ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದು ಸಾವಿರಾರು ವರ್ಷಗಳಿಂದ ತಾವು ಮತ್ತು ತಮ್ಮೆಲ್ಲರ ಪೂರ್ವಜರು. ಹಾಗಾಗಿ ಅರಣ್ಯ ಇಲಾಖೆಯೇ ಇದರ ಮೇಲೆ ನಮ್ಮ ಹಕ್ಕಿದೆ ಅಂತಂದರೆ ತಪ್ಪಾಗ್ತದೆ. ಅರಣ್ಯ ಇಲಾಖೆ ಕೇವಲ ಒಂದು ಸರ್ಕಾರದಿಂದ ಒಂದು 50 ವರ್ಷಗಳ ಹಿಂದೆಯಿಂದ ನಾವು ಇದನ್ನು ಸಂರಕ್ಷಣೆ ಮಾಡಿಕೊಂಡು ತಮ್ಮೆಲ್ಲರ ಸಹಭಾಗಿತ್ವದಲ್ಲಿ ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇಲ್ಲಿವರೆಗೂ ಇದನ್ನೆಲ್ಲ ಸಂರಕ್ಷಣೆ ಮಾಡಿ ಕಾಪಾಡ್ಕೊಂಡು ಬಂದಿರೋ ಶ್ರೇಯ ತಮ್ಮೆಲ್ಲರೂ ಸೇರ್ತದೆ, ತಾವೆಲ್ಲರೂ ಮಾಡಿದ್ದೀರಿ. ಹಾಗಾಗಿ ಅರಣ್ಯದಿಂದ ಹಲವಾರು ಒಂದು ಬೆನಿಫಿಟ್ಸ್ಗಳು, ಉಪಯೋಗಗಳು ಸಹ ತಾವು ಪಡಿತಾ ಇದ್ದೀರಿ. ಈ ಎಲ್ಲ ಉಪಯೋಗಗಳು ಮುಂದಿನ ಪೀಳಿಗೆಗೆ, ನಮ್ಮ ಜನರೇಷನ್ ಜೊತೆಗೆ ಮತ್ತು ನಿಮ್ಮೆಲ್ಲರ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ಅರ್ಪಿಸುವುದು ನಮ್ಮೆಲ್ಲರದ್ದು ಜವಾಬ್ದಾರಿ ಮತ್ತು ಕರ್ತವ್ಯ ಆಗಿರ್ತದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಒಳ್ಳೆಯ ಹಬ್ಬದ ಒಂದು ಆಚರಣೆಯ ಪ್ರಯುಕ್ತ ಗೇಣಿ ಪೂಜೆಗಾಗಿ ಏನು ನಾವು ಮರಗಳನ್ನು ಕಡಿತಾ ಇದ್ದೀವಿ, ಅದನ್ನು ಕಡಿಯೋದು ಹಲವಾರು, ಈಗ ಹಿಂದೆ ಮಂಜುನಾಥ್ ಅವರು ಹೇಳಿದ್ದಾರೆ, ಇದರ ಹಿನ್ನೆಲೆ 5-6 ವರ್ಷಗಳಿಂದ ನಮ್ಮ ಹಿಂದೆ ಇರುವ ಉಪ ಸಂರಕ್ಷಣಾಧಿಕಾರಿಗಳು, ಸಾಮಾಜಿಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ವಲಯಾಧಿಕಾರಿಗಳು ಹಲವಾರು ಪ್ರಯತ್ನದಿಂದ ಮತ್ತು ಅತಿ ಹೆಚ್ಚಾಗಿ ತಮ್ಮೆಲ್ಲರ ಒಂದು ಸಹಕಾರದಿಂದ ಅದು ತುಂಬ ಕಡಿಮೆ ಆಗಿದೆ. ಆದರೆ ಅಲ್ಲೊಂದು ಇಲ್ಲೊಂದು ಏನೋ